ಇಂದು ರಾಜ್ಯಸಭೆಯ 4 ಸ್ಥಾನಗಳಿಗೆ ಮತದಾನ ನಡೆಯಲಿದೆ. ವಿಧಾನಸೌಧದಲ್ಲಿ ಬೆಳಗ್ಗೆ 9 ಗಂಟೆಯಿಂದ ವೋಟಿಂಗ್ ನಡೆಯುತ್ತೆ. ರಾಜ್ಯಸಭೆಯ ರಣಕಣ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇಷ್ಟಿಷ್ಟು ಕುತೂಹಲ ಯಾವತ್ತೂ ಇರಲಿಲ್ಲ ಅಂತ ಅನಿಸ್ತದೆ. ಯಾಕಂದ್ರೆ 5ನೇ ಅಭ್ಯರ್ಥಿಯ ಒಂದು ಸ್ಪರ್ಧೆಯಿಂದಾಗಿ ಅಂದ್ರೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಏನಾಗುತ್ತೋ ಗೊತ್ತಿಲ್ಲ. ಇವತ್ತು ಚುನಾವಣೆಗೆ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಭರ್ಜರಿ ತಯಾರಿಯನ್ನು ಮಾಡಿಕೊಂಡಿದ್ದಾವೆ. 4 ಸ್ಥಾನಗಳಿಗೆ 5 ಜನ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಕಾಂಗ್ರೆಸ್ನಿಂದ ಸೈಯದ್ ನಾಸೀರ್ ಹುಸೇನ್, ಅದರ ಜೊತೆಗೆ ಜಿಸಿ ಚಂದ್ರಶೇಖರ್, ಅಜಯ್ ಮಕೇನ್ ಅವರು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ 2ನೇ ಬಾರಿಗೆ ಅವರು ಸ್ಪರ್ಧೆಯನ್ನು ಬಯಸಿದ್ದಾರೆ. ಬಿಜೆಪಿಯಿಂದ ನಾರಾಯಣ್ ಸಾಬ್ ಬಾಂಡ್ಗೆ, ಇನ್ನು ಮೈತ್ರಿ ಪಕ್ಷದಿಂದ 5ನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಕಣದಲ್ಲಿದ್ದಾರೆ. ಅಡ್ಡ ಮತದಾನದ ಭೀತಿ ಇದೆ. ಯಾರಿಗೆ ಜಯದ ಮಾಲೆ ಅನ್ನೋದು ಬಹಳ ಕುತೂಹಲ. ಅನಿರೀಕ್ಷಿತವಾದಂತಹ ಬೆಳವಣಿಗೆಗಳೇನಾದರೂ ನಡೀಬಹುದಾ? ಎಲ್ಲರ ಕುತೂಹಲ ಇರುವುದು ಅಲ್ಲೇ. 9 ಗಂಟೆಯಿಂದ ವೋಟಿಂಗ್ ಶುರುವಾಗುತ್ತೆ. ವೋಟಿಂಗ್ ಪ್ಯಾಟರ್ನ್ ನೋಡಿ, ಅಭ್ಯರ್ಥಿಗಳ ಫೋಟೋ ಕೂಡ ನೀವು ಗಮನಿಸ್ತಾ ಇದ್ದೀರಿ. ನೋಡಿ, ಇವರು ಮೈತ್ರಿ ಅಭ್ಯರ್ಥಿಗಳು ನಾರಾಯಣ್ ಸಾ ಬಾಂಡ್ಗೆ. ಇವರು ಸಂಘ ಪರಿವಾರದ ಹಿನ್ನೆಲೆ RSS ಕಾರ್ಯಕರ್ತರು, ಹಿಂದೆ MLC ಆದಂಥವರು, ಬಾಗಲಕೋಟೆ ಮೂಲದವರು. ಈಗ ಅವರಿಗೆ ರಾಜ್ಯಸಭೆಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಅವರು ಬಹಳ ಈಸಿಯಾಗಿ ಗೆಲ್ತಾರೆ. ಇನ್ನು ಕುಪೇಂದ್ರ ರೆಡ್ಡಿ 5ನೇ ಅಭ್ಯರ್ಥಿ ಕಣದಲ್ಲಿದ್ದಾರೆ. ಇವರು ಜಿಸಿ ಚಂದ್ರಶೇಖರ್ ಅವರು, ಇವರು ಸೈಯದ್ ನಾಸೀರ್ ಹುಸೇನ್ ಇವರು ಮತ್ತೊಮ್ಮೆ ಸ್ಪರ್ಧೆ ಮಾಡಿದ್ದಾರೆ. ಅಜಯ್ ಮಾಕೇನ್ ಇವರು ಬೇರೆ ರಾಜ್ಯದವರು, ಅಜಯ್ ಮಾಕೇನ್ ಅಂತೇಳಿ. 3 ಜನ ಕಾಂಗ್ರೆಸ್ನ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಇನ್ನೊಂದು ಭಾಗದಲ್ಲಿ ನೋಡ್ತಾ ಇದ್ದೀವಿ ಎಲ್ಲ ಅಂತಿಮ ಹಂತದ ತಯಾರಿಗಳು. ನೋಡಿ, ವೋಟಿಂಗ್ ಇದೇ ಕೋಣೆಯಲ್ಲಾಗುತ್ತೆ. ವಿಧಾನಸೌಧದ ಕಟ್ಟಡ 1ರಲ್ಲಿ, ಮಹಡಿ 1ರಲ್ಲಿ 106ನೇ ಕೊಠಡಿಯಲ್ಲಿ ವೋಟಿಂಗ್ ಆಗುತ್ತೆ. ಎಲ್ಲ ಸಿಬ್ಬಂದಿಗಳು ನೋಡಿ, ಮಾರ್ಷಲ್ಗಳು, ಚುನಾವಣಾಧಿಕಾರಿಗಳು, ವಿಧಾನಸಭೆಯ ಕಾರ್ಯಾಲಯದ ಎಲ್ಲ ಸಿಬ್ಬಂದಿಗಳು ಕೂಡ ತಯಾರಾಗಿದ್ದಾರೆ. ನೋಡಿ, ಇದೇ ಮತಪೆಟ್ಟಿಗೆ. ನೋಡಿ, ಬ್ಯಾಲೆಟ್ ಬಾಕ್ಸ್. 9 ಗಂಟೆಗೆ ಶುರುವಾಗುತ್ತೆ ವೋಟಿಂಗ್. ಈ ವೋಟಿಂಗ್ ಪ್ರಕ್ರಿಯೆ ಎಲ್ಲ ಥರದಂಗೆ ಇರಲ್ಲ. ಇದು ಅದಕ್ಕೂ ಕೆಲವೊಂದಿಷ್ಟು ವಿಧಾನಗಳಿದ್ದಾವೆ. ಅದೇ ಮಾದರಿಯಲ್ಲಿ ವೋಟ್ ಮಾಡಬೇಕಾಗುತ್ತೆ. ಇದು ಒಬ್ಬ ಅಭ್ಯರ್ಥಿ ಗೆಲ್ಲಲಿಕ್ಕೆ 45 ಮತಗಳ ಅವಶ್ಯಕತೆ ಇದೆ. ನೋಡಿ, ಕಾಂಗ್ರೆಸ್ ಮತ್ತು ಬಿಜೆಪಿ, JDS 3 ಪಕ್ಷಗಳು ಕೂಡ ಎಲ್ಲ ತಯಾರಿಯನ್ನು ಮಾಡಿಕೊಂಡಿದೆ. ಸದ್ಯದ ಲೆಕ್ಕಾಚಾರದಂತೆ ಕೈ ಅಭ್ಯರ್ಥಿಗಳ ಗೆಲುವು ಖಚಿತ. ನಿರಾಯಾಸವಾಗಿ ಗೆಲ್ತಾರೆ. ಯಾರದೇ ಬೆಂಬಲ ಇಲ್ಲದೇನೆ, ಅಂದರೆ ಪಕ್ಷೇತರರ ಬೆಂಬಲ ಬಂದ್ರೂ ಬರದೇ ಇದ್ರೂ ಕೂಡ ಆರಾಮಾಗಿ ಗೆಲ್ತಾರೆ. ಬಿಜೆಪಿ ಅಭ್ಯರ್ಥಿ ನಾರಾಯಣ್ ಸಾ ಬಾಂಡ್ಗೆ ಗೆಲುವು ಕೂಡ ಖಚಿತ. ಆದರೆ 5ನೇ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿಗೆ ಮತಗಳ ಕೊರತೆ ಆಗುತ್ತೆ. ತನ್ನ ಅಭ್ಯರ್ಥಿಗೆ 45 ಮತ ಹಾಕಿದ್ರೆ 66ರಲ್ಲಿ 21 ಮತ ಉಳಿಯುತ್ತೆ. ಬಿಜೆಪಿ ಅವರು ಹೇಳ್ತಾ ಇದ್ದಾರೆ 21 ಬಿಜೆಪಿದು ಉಳಿತು, JDSನದು 19 ಪ್ಲಸ್ ಆದರೆ 40 ಆಯಿತು. ಅಲ್ಲಿ ಇನ್ನೂ 5 ಮತಗಳು ಬೇಕಾಗುತ್ತೆ. ಯಾರಿಗೆ? ಕುಪೇಂದ್ರ ರೆಡ್ಡಿಗೆ. ಹಾಗಾಗಿ ಪಕ್ಷೇತರ ಮತಗಳು ಇಲ್ಲಿ ನಿರ್ಣಾಯಕ ಆಗುತ್ತೆ. ಪಕ್ಷೇತರ ಶಾಸಕರಾಗಿರುವಂಥ ಹರಪನಹಳ್ಳಿ ಲತಾ ಮಲ್ಲಿಕಾರ್ಜುನ್, ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿ ಗೌಡ, ಮೇಲ್ಕೋಟೆ ದರ್ಶನ್ ಪುಟ್ಟಣ್ಣಯ್ಯ ಇವರು ಆಲ್ರೆಡಿ ಕಾಂಗ್ರೆಸ್ ಪರ ಇದ್ದಾರೆ. ಇನ್ನು KRPP ಪಕ್ಷದ ಶಾಸಕ ಜನಾರ್ದನ್ ರೆಡ್ಡಿ ನಡೆ ಇನ್ನೂ ನಿಗೂಢಾಗಿದೆ. ಸಿದ್ದರಾಮಯ್ಯರು ಭೇಟಿಯಾಗಿದ್ದಾರೆ, DKC ಭೇಟಿಯಾಗಿದ್ದಾರೆ. ಬಟ್ ಅವ್ರದ್ದಿನ್ನೂ ಕುತೂಹಲ ಇದೆ, ಯಾವ ಕಡೆ ವೋಟ್ ಮಾಡ್ತಾರೆ ಅಂಥೇಳಿ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ವಿಧಾನಸೌಧದಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ LN ಸ್ವಾಮಿ. LN ಸ್ವಾಮಿ, ಈ ಬಾರಿಯ ರಾಜ್ಯಸಭೆ ಚುನಾವಣೆ ಕದನ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಅಂತಿಮ ಹಂತದ ತಯಾರಿಗಳು ಯಾವ ರೀತಿ ಸಾಗ್ತಾ ಇದೆ? ಇವತ್ತಿನ ರಾಜ್ಯಸಭೆಯ ಮತದಾನದ ಪ್ರಕ್ರಿಯೆಗಳು ಹೇಗಿರುತ್ತೆ ಅಂತ? ಪ್ರಭು, ಇವತ್ತು ರಾಜ್ಯಸಭಾ ಚುನಾವಣೆ ಇನ್ನೇನು ಕ್ಷಣಗಣನೆ ಶುರುವಾಗಿದೆ. ಈಗಾಗಲೇ ವಿಧಾನಸೌಧದ 106 ಕೊಠಡಿಯಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಜೊತೆಗೆ ಚುನಾವಣಾ ಅಧಿಕಾರಿಯಾದಂಥ ವಿಶಾಲಕ್ಷಿ ಅವರ ನೇತೃತ್ವದಲ್ಲಿ ಇವತ್ತು ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಲಾಗ್ತಾ ಇದೆ. ಮತದಾನ ಪ್ರಕ್ರಿಯೆ 9 ಗಂಟೆಗೆ ಶುರುವಾಗುತ್ತೆ, 4 ಗಂಟೆಗೆ ಮುಗಿಯುತ್ತೆ. ಆ ನಂತರ ಕೌಂಟಿಂಗ್ ಕೂಡ ಶುರುವಾಗುತ್ತೆ. ಈಗ ನಾವು ವಿಧಾನಸೌಧದ ಕೊಠಡಿ ಸಂಖ್ಯೆ 106ರಲ್ಲಿದ್ದೇವೆ. ಇಲ್ಲಿ ಮತಗಟ್ಟೆಯನ್ನು ಮಾಡಲಾಗಿದೆ. ಇಲ್ಲಿ ಬರುವಂತಹ ಶಾಸಕರು ಇಲ್ಲಿ ವೋಟಿಂಗ್ ಮಾಡುವಂತಹ ವ್ಯವಸ್ಥೆಯನ್ನು, ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಲಾಗ್ತಾ ಇದೆ. ಪ್ರಭು, ಈಗ ನಾವು ನೋಡ್ತಾ ಇದ್ದೀವಿ ಪ್ರತಿಯೊಬ್ಬರು ಅಂದರೆ BJP,
ಮತ್ತು KRPP, JDS ಹಾಗೂ SKP ಸರ್ವೋದಯ ಕರ್ನಾಟಕ ಪಕ್ಷ ಹಾಗೂ ಕಾಂಗ್ರೆಸ್ ಸೇರಿದಂತೆ ಎಲ್ಲರಿಗೂ ವೋಟಿಂಗ್ ಏಜೆಂಟ್ಗಳ ಕೂತ್ಕೊಳ್ಳುವಂತಹ ಒಂದು ಜಾಗ ಇದು. ಅಂದರೆ ಎಲ್ರಿಗೂ ಕೂಡ ಒಂದು ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಇಲ್ಲಿಂದ ಬಂದು ಮತವನ್ನು ನೋಡಿ, ಅವರಿಗೆ ಯಾವ ಪಕ್ಷದಿಂದ ಅಭ್ಯರ್ಥಿಗಳು ಬರ್ತಾರೆ ಆ ಪಕ್ಷದ ಅಭ್ಯರ್ಥಿಗಳಿಗೆ ತೋರಿಸಿ, ಏಜೆಂಟ್ಗಳಿಗೆ ತೋರಿಸಿ ಆ ನಂತರ ಅವರು ಇಲ್ಲಂದರೆ ಪ್ರತಿಯೊಂದು ಪಕ್ಷದ ಅಭ್ಯರ್ಥಿಗಳಿಗೂ ಇಲ್ಲಿ ಒಬ್ಬೊಬ್ಬರು ಏಜೆಂಟ್ ಇರ್ತಾರೆ. ಇಲ್ಲಿಂದ ಬಂದು ಅವರಿಗೆ ತೋರಿಸಿ, ಅಂದರೆ ಯಾರು ಪಕ್ಷದ ಅಭ್ಯರ್ಥಿ ಏಜೆಂಟ್ ಇರ್ತಾರೆ ಅವ್ರಿಗೆ ತೋರಿಸ್ಬೇಕು. ಬೇರೆ ಏಜೆಂಟಿಗೆ ತೋರಿಸಿದಂಥ ಸಂದರ್ಭದಲ್ಲಿ ಅದು ತಿರಸ್ಕೃತ ಆಗುತ್ತೆ. ಈಗಾಗಲೇ ಕೂಡ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಇದು ಮತಗಟ್ಟೆ. ಇಲ್ಲಿ ಬಂದು ಅವರ ಮತವನ್ನು ಮತಪೆಟ್ಟಿಗೆಯಲ್ಲಿ ಹಾಕುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈಗಾಗಲೇ ಸಂಬಂಧಪಟ್ಟಂಥ ಎಲ್ಲ ನಾಯಕರಿಗೂ ಯಾವ ಸೂಚನೆಗಳನ್ನು ಪಾಲನೆ ಮಾಡಬೇಕು ಅನ್ನೋದು ಕೂಡ ಈಗಾಗಲೇ ಅಧಿಕೃತವಾಗಿ ಸೂಚನೆಗಳನ್ನು ಕೂಡ ಕೊಡಲಾಗಿದೆ. ಇಲ್ಲಿ ಒಂದು BJP ಪಕ್ಷದ ಅಧಿಕೃತ ಒಂದು ಪ್ರತಿನಿಧಿಗಳಿಗೆ ಒಂದು ವ್ಯವಸ್ಥೆ, ಆನಂತರ KRPP ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಅಂದರೆ ಜನಾರ್ದನ್ ರೆಡ್ಡಿ ಅವರ ಒಂದು ಪಕ್ಷಕ್ಕೆ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದೇ ರೀತಿ ಜಾತ್ಯತೀತ ಜನತಾದಳ JDS ಏಜೆಂಟ್ ಕೂತ್ಕೊಳ್ಳೋದಕ್ಕೂ ಎಲ್ಲ ರೀತಿಯ ಒಂದು ವ್ಯವಸ್ಥೆ ಮಾಡಲಾಗಿದೆ. ಹಾಗೂ ಸರ್ವೋದಯ ಕರ್ನಾಟಕ ಪಕ್ಷ ದರ್ಶನ್ ಪುಟ್ಟಣ್ಣಯವರ ಒಂದು ಅವ್ರಿಗೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ. ಜೊತೆಗೆ ಹಾಗೆ ಕಾಂಗ್ರೆಸ್ ಅಧಿಕೃತ ಪ್ರತಿನಿಧಿ ಅವ್ರಿಗೂ ಏಜೆಂಟ್ ಇಲ್ಲಿ ಅಂದರೆ ಬಂದಂಥ ಅವರ ಪಕ್ಷದ ನಾಯಕರು ವೋಟ್ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಅವರಿಗೆ ಏಜೆಂಟ್ ಅವರಿಗೆ ಮತ ಯಾರಿಗೆ ಹಾಕ್ತಾ ಇದ್ದೀವಿ ಅನ್ನೋದು ತೋರಿಸಿ ಆ ನಂತರ ಹೋಗಬೇಕಾಗುತ್ತೆ ಮತಗಟ್ಟೆಗೆ ಹಾಕೋದಕ್ಕೆ. ಬೇರೆ ಏಜೆಂಟ್ರಿಗೆ ತೋರಿಸಿದಂಥ ಸಂದರ್ಭದಲ್ಲಿ ಮತ ತಿರಸ್ಕೃತ ಆಗುತ್ತೆ ಅನ್ನೋದು ಕೂಡ ಈಗಾಗಲೇ ಸೂಚನೆಯನ್ನು ಕೊಟ್ಟಿರೋದು. ಜೊತೆಗೆ ನೇರಳೆ ಬಣ್ಣದ ಒಂದು ಪೆನ್ನಲ್ಲಿ ಮತದಾನವನ್ನು ಹಾಕಬೇಕು. ಹಾಗೆ ಮೊಬೈಲನ್ನು ನಿಷೇಧ ಮಾಡಿರುವಂಥದ್ದು, ಅಂದರೆ ಮತಗಟ್ಟೆಯಲ್ಲಿ ಬರೋದಕ್ಕಿಂತ ಮುಂಚೆ ಮೊಬೈಲನ್ನು ಯಾರೂ ತರಬಾರ್ದು ಅನ್ನೋದು ಕೂಡ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಯಾಕೆಂದರೆ ಇವತ್ತಿನ ರಾಜ್ಯಸಭಾ ಚುನಾವಣೆ ಒಂದು ರೀತಿ ಪ್ರತಿಷ್ಠೆಯ ಕಣವಾಗಿದೆ. ಕಾಂಗ್ರೆಸ್ಸಿಂದ 3 ಅಭ್ಯರ್ಥಿಗಳು, BJPಯಿಂದ ಒಬ್ಬರು ಹಾಗೂ NDA ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂಥದ್ದು. ಒಟ್ಟಾರೆಯಾಗಿ ಸಂಖ್ಯಾ ಬಲವನ್ನು ನಾವು ಪರಿಗಣಿಸುವಂಥ ಸಂದರ್ಭದಲ್ಲಿ 5ನೇ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ NDA ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಹಾಗೆ ಇವತ್ತಿನ ಒಂದು ಸಂಖ್ಯಾಬಲವನ್ನು ನೋಡಿಕೊಂಡಂಥ ಸಂದರ್ಭದಲ್ಲೂ ಕೂಡ ಗೆಲುವಿನ ಲೆಕ್ಕಾಚಾರವು ಸಾಕಷ್ಟು ಕಷ್ಟ ಸಾಧ್ಯ ಎಂಬ ವಿಚಾರಗಳು ಈಗಾಗಲೇ ನೋಡಿರುವಂಥದ್ದು. ಹಾಗಾದರೂ ಕೂಡ ಯಾವ ರೀತಿ ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸಿದ್ದಾರೆ ಎಂಬ ವಿಚಾರಗಳು ಕೂಡ ಸದ್ಯ ಈಗ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಪ್ರಭು ಎಲ್.ಎನ್. ಸ್ವಾಮಿ, ಈಗ ಈ ಮತದಾನ ಅಂತ ಬಂದಾಗ ಮೊದಲ ಪ್ರಾಶಸ್ತ್ಯದ ಮತಗಳು ಅಲ್ಲಿ ಕಾಲಮ್ ಇರುತ್ತೆ, ಅಲ್ಲಿ ಅಭ್ಯರ್ಥಿ ಹೆಸರು ಮುಂದೆ 1 ಅಂತ ಬರೆಯೋದು, ಈ ಥರದ ಅವರಿಗೆ ಎಲ್ಲವೂ ಕೂಡ ಟ್ರೈನಿಂಗ್, ಹೊಸದಾಗಿ ಆಯ್ಕೆ ಆಗಿರುವಂಥ ಶಾಸಕರಿಗೆ ಎಲ್ಲ ತರಬೇತಿಯನ್ನು ಕೊಡಲಾಗಿದೆಯಾ? ಆ ಪ್ರಕ್ರಿಯೆ ಹೇಗಿರುತ್ತೆ? ಅಲ್ಲಿ ಏನಾದರೂ ಅಸಿಂಧು ಆಗೋದಾದರೆ ಯಾವ ಸಂದರ್ಭದಲ್ಲಿ ವೋಟು ಅಸಿಂಧು ಆಗುವಂಥ ಚಾನ್ಸಸ್ಗಳಿರುತ್ತೆ? ಇದೆಲ್ಲವೂ ಕೂಡ ಬಹಳ ಜಾಗರೂಕವಾಗಿ ಮಾಡಬೇಕಾಗುತ್ತಾ ವೋಟಿಂಗ್ ಪ್ಯಾಟರ್ನ್ ಅನ್ನೋದು? ಪ್ರಭು, ಈಗಾಗಲೇ ಯಾವ ರೀತಿ ಒಂದು ವೋಟಿಂಗ್ ಮಾಡಬೇಕು ಅನ್ನೋದು ಆಯಾ ಶಾಸಕರಿಗೆ ಪಕ್ಷದಿಂದ ಸೂಚನೆಯನ್ನು ಕೊಡಲಾಗಿದೆ. ಇಲ್ಲಿ ನಾವು ಈಗ ನೋಡ್ತಾ ಇರುವಂಥದ್ದು ಸಾಕಷ್ಟು ವ್ಯವಸ್ಥೆ, ಅಂದರೆ ವೋಟಿಂಗ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಈಗ ಪ್ರಮುಖವಾಗಿ ಇಲ್ಲಿಗೆ ಬರುವಂತಹ ಶಾಸಕರು ಅವರ ಒಂದು ವೋಟನ್ನು, ಅಂದರೆ ಯಾರು ಅಭ್ಯರ್ಥಿ ಇರ್ತಾರೆ ಅವರ ಮುಂದೆ ಒಂದು ಪ್ರಾಶಸ್ತ್ಯದ ಮತಗಳನ್ನು ಹಾಕಬೇಕಾಗುತ್ತೆ. 1, 2, 3 ಹಾಗೆ ಆ ರೀತಿ ಚುನಾವಣೆ ಪ್ರೋಸೆಸ್ ಇರುತ್ತೆ. ಅಂದರೆ ಪ್ರಾಶಸ್ತ್ಯದ ಮತಗಳನ್ನು ಹಾಕಬೇಕಾಗುತ್ತೆ. ಆನಂತರ ಅದನ್ನು ಏಜೆಂಟ್ ಯಾರು ಏಜೆಂಟ್ ಇರ್ತಾರೆ ಅವ್ರಿಗೆ ತೋರಿಸ್ಬೇಕಾಗುತ್ತೆ. ಜೊತೆಗೆ ಕೆಲವೊಂದು ನಿಯಮಗಳು, ಅಂದರೆ ಚುನಾವಣಾ ಆಯೋಗದಿಂದ ಇರುವಂತಹ ನಿಯಮಗಳಿಗೆ ಸಂಬಂಧಪಟ್ಟಂತೆ ಅವರು ಕಡ್ಡಾಯವಾಗಿ ಎಲ್ಲರೂ ಕೂಡ ಮತದಾನ ಮಾಡುವಂಥ ಎಲ್ಲರೂ ಕೂಡ ಪಾಲನೆ ಮಾಡಲೇಬೇಕು. ಇಲ್ಲವಾದಂಥ ಸಂದರ್ಭದಲ್ಲಿ ಅದು ತಿರಸ್ಕೃತವಾಗುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ 223 ಶಾಸಕರು ಈಗ ಇದರ ಮತದಾನದ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾರೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ, ಆ ನಂತರ 5 ಗಂಟೆ ನಂತರ ಎಣಿಕೆ ಕಾರ್ಯಕ್ರಮ ಕೂಡ ಶುರುವಾಗುತ್ತೆ. ಪ್ರಮುಖವಾಗಿ ಅಂದರೆ ಒಂದಿಷ್ಟು ಮಾರ್ಗಸೂಚಿಗಳು, ಅಂದರೆ ಪ್ರಾಶಸ್ತ್ಯದ ಮತ ಹೇಗೆ ಹಾಕಬೇಕು, ಪ್ರಾಶಸ್ತ್ಯದ ಮತ ಯಾವ ರೀತಿ ಇರಬೇಕು, ಅಂದರೆ ಬ್ಯಾಲೆಟ್ ಪೇಪರ್ನಲ್ಲಿ 1, 2 ಅಥವಾ 1 ಕನ್ನಡ ಅಥವಾ ಇಂಗ್ಲಿಷ್ ಸಂಖ್ಯೆಯಲ್ಲಿ ಪ್ರಾಶಸ್ತ್ಯದ
ಮತ ಕಡ್ಡಾಯವಾಗಿ ಹಾಕಲೇಬೇಕು, ಇಲ್ಲಂತ ಸಂದರ್ಭದಲ್ಲಿ ಅದು ತಿರಸ್ಕೃತ ಆಗುತ್ತೆ ಅನ್ನೋದು ಕೂಡ ಈಗಾಗಲೇ ಚುನಾವಣಾಧಿಕಾರಿಯಾದಂತಹ ವಿಶಾಲಾಕ್ಷಿ ಅವರು ಕೂಡ ಹೇಳಿರುವಂಥದ್ದು. ಅಂದರೆ ಸಂಪೂರ್ಣವಾಗಿ ಇವತ್ತಿನ ಮತದಾನ ಎಲ್ಲವೂ ಕೂಡ CC ಕ್ಯಾಮರಾಗಳ ಒಂದು ಅಳವಡಿಕೆ ಆಗಿದೆ. ಜೊತೆಗೆ ಎಲ್ಲವೂ ಕೂಡ ಪ್ರತಿಯೊಂದು ಕಾರ್ಯವನ್ನು ಸಿದ್ಧತೆಯನ್ನು ಕೂಡ ರೆಕಾರ್ಡಿಂಗ್ ಮಾಡುವ ಮೂಲಕ ಎಲ್ಲ ರೀತಿಯ ಒಂದು ವ್ಯವಸ್ಥೆ ಅಂದರೆ ಕಾನೂನು ಸಮ್ಮತವಾಗಿ ಹಾಗೂ ನ್ಯಾಯಸಮ್ಮತವಾಗಿ ಮಾಡಲಿಕ್ಕೆ ಎಲ್ಲ ರೀತಿಯ ಒಂದು ರೀತಿಯಲ್ಲಿ ಕ್ರಮಗಳನ್ನು ಕೈಗೊಳ್ಳಲಾಗ್ತಿದೆ. ಜೊತೆಗೆ 5 ಪಕ್ಷಗಳು ಅಂದರೆ BJP, JDS, ಕಾಂಗ್ರೆಸ್, SKP, ಸರ್ವೋದಯ ಕರ್ನಾಟಕ ಪಕ್ಷ ಹಾಗೂ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಎಲ್ಲದಕ್ಕೂ ಕೂಡ ಎಲ್ಲ ಏಜೆಂಟ್ಗಳಿಗೂ ಇಲ್ಲಿ ಇರುವಂತಹ ಒಂದು ವ್ಯವಸ್ಥೆ ಕೂಡ ಕಲ್ಪಿಸಿದ್ದಾರೆ. ಒಟ್ಟಾರೆಯಾಗಿ ಸಂಪೂರ್ಣವಾಗಿ ಇವತ್ತಿನ ಮತದಾನದ ವ್ಯವಸ್ಥೆ ಅಂದರೆ ರಾಜ್ಯಸಭಾ ಚುನಾವಣೆಯ ಮತದಾನದ ವ್ಯವಸ್ಥೆಗೆ ಸಂಪೂರ್ಣವಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡಿರುವಂಥದ್ದು. ಪ್ರಭು, ಥ್ಯಾಂಕ್ ಯು ಎಲ್ ಎನ್ ಸ್ವಾಮಿ ಮಾಹಿತಿಗಾಗಿ. ನೋಡಿ, ಈಗ ಮತದಾನ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಕೆಲವೊಂದಿಷ್ಟು ವಿಧಾನಗಳಿದ್ದಾವೆ. ಅಲ್ಲಿ ನೇರಳೆ ಸ್ಕೆಚ್ ಪೆನ್ ಇರುತ್ತೆ, ಅದನ್ನು ಮಾತ್ರ ಬಳಸಬೇಕು. ಬಾಲ್ ಪೆನ್ನು, ಪೆನ್ಸಿಲ್ಲು ಇದ್ಯಾವುದು ಕೂಡ ಅಲ್ಲಿ ಬಳಕೆ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಪ್ರಥಮ ಪ್ರಾಶಸ್ತ್ಯವಾಗಿ ಆಯ್ಕೆ ಮಾಡುವಂಥ ಅಭ್ಯರ್ಥಿ ಹೆಸರಿನ ಎದುರು ಅಲ್ಲಿ ಪ್ರಾಶಸ್ತ್ಯ ಕ್ರಮದ ಕಾಲಮ್ ಇರುತ್ತೆ. ಅಲ್ಲಿ 1 ಅಂಥೇಳಿ ಅಂಕಿ, 1 ನಂಬರನ್ನು ನಾವು ಅಲ್ಲಿ ಬರಿಬೇಕಾಗತ್ತೆ. ಅಂದರೆ ವೋಟ್ ಮಾಡೋರು ಬರಬೇಕಾಗತ್ತೆ. ಈ 1 ಅನ್ನುವಂಥ ಅಂಕಿಯನ್ನು ಕೇವಲ ಒಬ್ಬ ಅಭ್ಯರ್ಥಿಯ ಹೆಸರಿನ ಮುಂದೆ ಮಾತ್ರ ಬರೀಬೇಕಾಗತ್ತೆ. ಇನ್ನು ಚುನಾಯಿಸಬೇಕಾದಂಥ ಅಭ್ಯರ್ಥಿಗಳ ಸಂಖ್ಯೆ 1ಕ್ಕಿಂತ ಹೆಚ್ಚಾಗಿದ್ದರೂ ಕೂಡ 1 ಅನ್ನುವಂಥ ಅಂಕಿಯನ್ನು ಕೇವಲ ಒಬ್ಬ ಅಭ್ಯರ್ಥಿ ಹೆಸರಿನ ಮುಂದೆ ಮಾತ್ರ ಬರೀಬೇಕು. ಅಲ್ಲೇನಾದರೂ ಗೀಟ್ ಮಾಡೋದಾಗಲಿ ಅಥವಾ ಬೇರೆ ಥರದ ಚಟುವಟಿಕೆಗಳನ್ನು ಮಾಡಿದರೆ ಆ ಮತ ಅಸಿಂಧು ಆಗುತ್ತೆ. ಮತ ಹಾಕಿದ ಮೇಲೆ ನಾವೇನು ಮಾಡಬೇಕು? ಅಲ್ಲಿ ಏಜೆಂಟ್ರು ಕೂತಿರ್ತಾರೆ, ಅಲ್ಲಿ ಕಾಂಗ್ರೆಸ್ನವ್ರು ಕೂತಿರ್ತಾರೆ, ಅಲ್ಲಿ ಮೈತ್ರಿ ಪಕ್ಷದವ್ರು ಕೂತಿರ್ತಾರೆ. ಅವ್ರಿಗೆ ನಾವು ತೋರಿಸ್ಬೇಕು, ನೋಡಿ ಇಲ್ಲಿ ನೋಡಿ ಅಂತೇಳಿ ಪ್ರದರ್ಶನ ಮಾಡಬೇಕು. ಅಲ್ಲಿ ನೀವು ತೋರಿಸದೇ ಇದ್ದರೆ ಅಲ್ಲಿ ಅಡ್ಡ ಮತದಾನ ಆಗಿದೆ ಅಂತ ಅರ್ಥ. 9 ಗಂಟೆಯಿಂದ ಶುರುವಾದಂಥ ಮತದಾನ 4 ಗಂಟೆವರೆಗೂ ಕೂಡ ಇರುತ್ತೆ. 4 ಗಂಟೆ ಆದಮೇಲೆ 5 ಗಂಟೆಗೆ ಸರಿಯಾಗಿ ಮತ ಎಣಿಕೆ ಪ್ರಕ್ರಿಯೆ ಶುರುವಾಗುತ್ತೆ. ಬಹುಶಃ 5 ಗಂಟೆ ಒಳಗಡೆ ನಮಗೆ ಅದೆಲ್ಲವೂ ಕೂಡ ರಿಸಲ್ಟ್ ಅನೌನ್ಸ್ ಆಗುತ್ತೆ.